ಸೊ ಇವತ್ತು ನಾಲ್ಕನೇ ಬಾರಿಗೆ ಮಾತನಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಸಹಜವಾಗಿ 130 ಕೋಟಿ ಜನರ ನಿರೀಕ್ಷೆ ದುಪ್ಪಟ್ಟಾಗಿದೆ. ಸೊ ಏನ್ ಮಾತಾಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತ ಇಂದಿನ ಭಾಷಣದಲ್ಲಿ. ಹಿಂದೆ ಅಂತ್ಯವಾಗುತ್ತಾ ದೇಶದಾದ್ಯಂತ ಲಾಕ್ ಡೌನ್ ಅನ್ನುವ ಪ್ರಶ್ನೆ ಇತ್ತು. ಅದಕ್ಕೆ ಆಲ್ಮೋಸ್ಟ್ 99% ನೋಡೋದಾದ್ರೆ ಲಾಕ್ ಡೌನ್ ಕಂಟಿನ್ಯೂ ಆಗುತ್ತೆ. ಆದ್ರೆ ಅದರಲ್ಲಿ ಮಾರ್ಪಾಡಿರುತ್ತೆ. ಆ ಮಾರ್ಪಾಡಾದ್ರೂ ಏನು ಅನ್ನೋದನ್ನ ಕಾದ್ ನೋಡ್ಬೇಕು. ಲಾಕ್ ಡೌನ್ ಸಂಬಂಧ ಮೋದಿ ಮಹತ್ವದ ಘೋಷಣೆಯನ್ನ ಮಾಡಲಿರುವಂತದ್ದು. ಹಂತ ಹಂತವಾಗಿ ಲಾಕ್ ಡೌನ್ ತಡಿಲಿಕೆಗೆ ಸಾಕಷ್ಟು ರಾಜ್ಯಗಳು ಮನವಿಯನ್ನ ಕೂಡ ಮಾಡಿಕೊಂಡಿದ್ವು. ಏಪ್ರಿಲ್ 11ರ ಸಿಎಂಗಳ ಸಭೆಯಲ್ಲಿ ಹಲವರಿಂದ ಮನವಿ ಕೇಳಿ ಬಂದಿತ್ತು. ಮುಖ್ಯಮಂತ್ರಿಗಳ ಮನವಿಗೂ ಕೂಡ ಇವತ್ತು ಉತ್ತರವನ್ನ ನೀಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಯಾಕೆಂದ್ರೆ ಆ ಮುಖ್ಯಮಂತ್ರಿಗಳ ಸಭೆಯೆಲ್ಲ ಆದ್ಮೇಲೆ ಸಾಕಷ್ಟು ಸಲಹೆ ಅಭಿಪ್ರಾಯಗಳನ್ನ ಕೂಡ ಕೇಂದ್ರ ಸಂಪುಟದ ಸಹೋದ್ಯೋಗಿಗಳ ಜೊತೆ ಆಗಿರ್ಬೋದು, ಮತ್ತಷ್ಟು ತಜ್ಞರು ನೀಡಿರುವಂತದ್ದು, ಅದೆಲ್ಲದ್ರ ಬಗ್ಗೆನೂ ಕೂಡ ಇವತ್ತು ಮಾತನಾಡಲಿದ್ದಾರೆ. ಲಾಕ್ ಡೌನ್ ತೆರವಿಗೆ ಈಗಾಗಲೇ ನಡೆದಿದೆಯಾ ಸಿದ್ಧತೆ ಅನ್ನುವ ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ. ಆರ್ಥಿಕ ಬಿಕ್ಕಟ್ಟು ಎದುರಾಗುವಂತ ಹಿನ್ನೆಲೆಯಲ್ಲಿ ಲಾಕ್ ಡೌನ್ ತಡಿಲಿಕ್ಕೆ ಮಾಡ್ತಾರಾ ಪ್ರಧಾನಮಂತ್ರಿ ಮೋದಿ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. 3 ವಲಯಗಳಲ್ಲಿ ವಿಂಗಡಣೆ ಆಗತ್ತಾ ಭಾರತ? ಆ 3 ವಲಯ ಅಂದ್ರೆ ರೆಡ್ ಝೋನ್, ಗ್ರೀನ್ ಝೋನ್, ಆರೆಂಜ್ ಝೋನ್ ಅಂತ. ಈ ರೆಡ್ ಝೋನ್, ಗ್ರೀನ್ ಝೋನ್ ಮತ್ತೆ ಈ ಯೆಲ್ಲೋ ಝೋನ್ ಗಳನ್ನ ಮಾಡಲಾಗ್ತದೆ. ಏನಪ್ಪಾ ಅದು ಅಂದ್ರೆ, ರೆಡ್ ಝೋನ್ ಅಂದ್ರೆ ಹಾಟ್ಸ್ಪಾಟ್ ಇರುವಂತಹ ಒಂದು ಪ್ರದೇಶಗಳು, ಜಿಲ್ಲೆಗಳನ್ನ ರೆಡ್ ಝೋನ್ ನಲ್ಲಿ ಗುರುತಿಸಲಾಗುತ್ತೆ. ಇನ್ನ ಆರೆಂಜ್ ಝೋನ್ ನಲ್ಲಿ ಸುಮಾರು 8ಕ್ಕೂ ಕಡಿಮೆ ಇರುವಂತಹ ಪ್ರಕರಣಗಳು, ಸೋಂಕಿತರಿರುವಂತಹ ಪ್ರಕರಣಗಳು ಇರುವಂತಹ ಜಾಗಗಳನ್ನ, ಜಿಲ್ಲೆಗಳನ್ನ ಆರೆಂಜ್ ಝೋನ್ ನಲ್ಲಿ ಗುರುತಿಸಲಾಗುತ್ತೆ. ಇನ್ನ ಗ್ರೀನ್ ಝೋನ್, ಸೋಂಕಿತರು ಇರದಂತಹ ಜಿಲ್ಲೆಗಳನ್ನ ಗ್ರೀನ್ ಝೋನ್ ಆಗಿ ವಿಂಗಡಣೆ ಮಾಡಲಾಗುತ್ತಾ ಅನ್ನೋದಕ್ಕೂ ಕೂಡ ಉತ್ತರವನ್ನ ಕೊಡಲಿದ್ದಾರೆ. ವಲಯಗಳ ಆಧಾರದಲ್ಲಿ ಜಾರಿ ಮಾಡುವಂತ ಸಾಧ್ಯತೆ ಇದೆ ಲಾಕ್ ಡೌನ್ ಅನ್ನ. ಆರ್ಥಿಕ ವ್ಯವಸ್ಥೆ ಹದಗೆಡದಂತೆ ಕೂಡ ತಡೆಯುವಂತಹ ಅನಿವಾರ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಜೀವನದ ಬಗ್ಗೆ ಮಾತನಾಡಿದ್ರು ಸಿಎಂಗಳ ಜೊತೆ ಇದ್ದಂತ ಸಭೆಯಲ್ಲಿ. ಸೊ ಇವತ್ತು ನಿರ್ಧಾರ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನ ಗ್ರೀನ್ ಝೋನ್ಗಳಲ್ಲಿ ಕೃಷಿ, ಕೂಲಿ ಕಾರ್ಮಿಕರಿಗಾಗಿರ್ಬೋದು, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆ ಇದೆ, ಅದು ಗ್ರೀನ್ ಝೋನ್ಗಳಲ್ಲಿ. ಇನ್ನ ಮದ್ಯ ಮಾರಾಟಕ್ಕೆ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕು ನರೇಂದ್ರ ಮೋದಿ ಅವರು. ಆರೆಂಜ್ ಝೋನ್ಗಳಲ್ಲಿ ಕೆಲವೊಂದಕ್ಕಷ್ಟೇ ಪರ್ಮಿಷನ್ ಕೊಟ್ಟು ಅಲ್ಲೂ ಕೂಡ ಲಾಕ್ ಡೌನ್ ಅನ್ನ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇರುವಂತದ್ದು. ಇನ್ನ ರೆಡ್ ಝೋನ್ಗಳಲ್ಲಂತೂ ಲಾಕ್ ಡೌನ್ ಈಗ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ರೆಡ್ ಝೋನ್ ನಲ್ಲಿ ಲಾಕ್ ಡೌನ್ ಅನ್ನ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. 8ಕ್ಕೂ ಹೆಚ್ಚಿನ ಸೋಂಕಿತರಿರುವಂತಹ ಪ್ರದೇಶಗಳನ್ನ ಒಂದ್ ರೀತಿಯಾಗಿ ಹಾಟ್ಸ್ಪಾಟ್ ಅಂತ ಗುರುತಿಸಲಾಗಿದೆಯಲ್ಲ. ಸೊ ಆ ಒಂದು ಪ್ರದೇಶಗಳು ಅಂದ್ರೆ ಜಿಲ್ಲೆಗಳಲ್ಲಿ ಲಾಕ್ ಡೌನ್ ಯಥಾಸ್ಥಿತಿಯಲ್ಲಿ ಮುಂದುವರಿಸುವಂತ ಸಾಧ್ಯತೆ ದಟ್ಟವಾಗಿದೆ. ಅದೆಲ್ಲದಕ್ಕೂ ಕೂಡ ಉತ್ತರವನ್ನಂತೂ ಈಗ ಕೊಡ್ಲಿದ್ದಾರೆ ನರೇಂದ್ರ ಮೋದಿ ಅವರು. ಅದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕೌಂಟ್ ಡೌನ್ ಅನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. 46 ನಿಮಿಷ 55 ಸೆಕೆಂಡ್ ಇದೆ. ಇನ್ನ 46 ನಿಮಿಷ 55 ಸೆಕೆಂಡ್ ಅಷ್ಟೇ ಬಾಕಿ ಇರೋದು ನರೇಂದ್ರ ಮೋದಿ ಅವರು ದೇಶವನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕೆ.